ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ ಬಳ್ಳಾರಿಯಲ್ಲಿ ಗುರುಕುಲ ವಸತಿ ಶಾಲೆಯಲ್ಲಿ ಒಬ್ಬ ನಮ್ಮ ಕನ್ನಡ ದೇಶದ ವಿದ್ಯಾರ್ಥಿಗೆ ಕೊಡಬಾರದ ಕಿರುಕುಳ, ಮಾನಸಿಕ ಕಿರುಕುಳ, ದೈಹಿಕ ಕಿರುಕುಳ, ಅದು ಕೊಲೆ ಪ್ರಯತ್ನ. ಈ ಕೊಲೆ ಪ್ರಯತ್ನನ ಪರಭಾಷಿಕ ವಿದ್ಯಾರ್ಥಿಗಳು ನಡೆಸ್ತಾರೆ ಆ ಗುರುಕುಲ ವಿದ್ಯಾರ್ಥಿ ವಸತಿ ಶಾಲೆಯಲ್ಲಿ. ಇದನ್ನ ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರ ಖಂಡಿಸ್ತಾ ಇದ್ದೀವಿ. ಏನು ಈ ಒಂದು ನಮ್ಮ ಪಕ್ಷ ಸ್ಪಷ್ಟ ನಿಲುವು ಏನಂದ್ರೆ, ನಮ್ಮ ಕನ್ನಡ ದೇಶ ಪರಿಧಿ, ಈ ಕನ್ನಡ ದೇಶದಲ್ಲಿ ಕನ್ನಡ ಬಂಧುಗಳಿಗೆ ಸಾಕು. ವಲಸೆ ಈಗಾಗ ಮಿತಿಮೀರಿದ ವಲಸೆ ಜಾಸ್ತಿ ಇದೆ. ಈ ಮಿತಿಮೀರಿದ ವಲಸೆಯಿಂದ ಮಾಡಬಾರ್ದ ಘಟನೆಗಳು, ದುರಂತಗಳು, ಕೊಲೆಗಳು, ಅತ್ಯಾಚಾರಗಳು, ಗೂಂಡಾಗಿರಿ, ಶೋಷಣೆ, ದಬ್ಬಾಳಿಕೆ, ಕಳ್ಳತನ ಮಿತಿ ಮೀರು ನಡೀತಾ ಇದೆ ನಮ್ಮ ಕನ್ನಡ ದೇಶದಲ್ಲಿ. ಪ್ರತಿಯೊಂದು ಹಂತದಲ್ಲೂ ನಮ್ಮ ಕನ್ನಡ ಬಂಧುಗಳು ಯಾವುದೇ ಒಬ್ಬ ವ್ಯಕ್ತಿ ಮನೆಯಿಂದ ಆಚೆ ಹೋದ ಒಂದಲ್ಲ ಒಂದು ರೀತಿಯ ಕಿರುಕುಳ, ಅವಮಾನ, ಸಂಕಷ್ಟ ಯಾವುದೋ ಒಂದು ನಡೀತಾನೆ ಇರುತ್ತೆ. ಅದೇ ರೀತಿ ಬಳ್ಳಾರಿಯಲ್ಲಿ ಗುರುಕುಲ ವಸತಿ ಶಾಲೆ ನಿಲಯ ಏನು ನಡೀತಾ ಇದೆಯಲ್ಲ, ಈ ಗುರುಕುಲ ವಸತಿ ಶಾಲೆಯ ನಿಲಯದಲ್ಲಿ 9 ಜನ ಒಟ್ಟಾರೆ ಆ ಒಂದು ಕೊಠಡಿಯಲ್ಲಿ, ಕೋಣೆಯಲ್ಲಿ 9 ಜನ ಇರ್ತಾರೆ. 9 ಜನದಲ್ಲಿ ಒಬ್ಬ ಕನ್ನಡ ಬಂಧುಗಳು ಇರ್ತಾರೆ, ಒಬ್ಬ ಕನ್ನಡಿಗ ವಿದ್ಯಾರ್ಥಿ ಇರ್ತಾರೆ. ಇನ್ನ 9 ಜನ ತೆಲುಗು ಮೂಲದವರಾಗಿರ್ತಾರೆ. ಅವ್ರನ್ನ ಕರ್ಕೊಂಬಂದು ನಮ್ಮ ಕನ್ನಡ ದೇಶ ಶಾಲೆ ಹಾಕುವಂತಹ ದರ್ದ ಏನಿತ್ತು ಅಂತ ಸರ್ಕಾರ ಏನಕ್ಕೆ ಅವಕಾಶ ಕೊಡ್ತಂತ ಇದಕ್ಕೆ? ಈ ತರ ಮಾಡಿ ಆ ಒಂದು 8 ಜನ ಸೇರ್ಕೊಂಡು ಈ ನಮ್ಮ ಕನ್ನಡ ವಿದ್ಯಾರ್ಥಿಗೆ, ಕನ್ನಡ ಬಂಧು ಅಂತ ವಿದ್ಯಾರ್ಥಿಗೆ ಕೊಡಬಾರ್ದು ಕಿರುಕುಳ, ಕಿರುಕುಳ, ಮಾನಸಿಕ ಕಿರುಕುಳ, ಒಡೆಯೋದು, ಬಡಿಯೋದು, ಚಿತ್ರಹಿಂಸೆ ಕೊಡಬಾರ್ದು ಕೆಲಸ ಕೊಡೋದು, ಈ ರೀತಿ ಮಾಡಿದಾನೆ. ಆ ಒಂದು ವಿದ್ಯಾರ್ಥಿಗೆ, ನಮ್ಮ ಕನ್ನಡ ಬಂಧು ವಿದ್ಯಾರ್ಥಿಗೆ ಆ ತಾಳ್ಮೆ ಎಷ್ಟು ಮಟ್ಟಕ್ಕಿದೆ ಅಂದ್ರೆ, ಅಷ್ಟು ತಾಳ್ಮೆಯಿಂದ ಸಹಿಸ್ಕೊಂಡಾರ ಆ ಹುಡುಗ. ಅಷ್ಟು ತಾಳ್ಮೆಯಿಂದ ಸಹಿಸ್ಕೊಂಡು ತಾಳ್ಮೆಯನ್ನು ಕಟ್ಟು ಒಡೆದೋಗ್ಬಿಟ್ಟಿದೆ ಒಂದಿನ, ಮೊನ್ನೆ ಇತ್ತೀಚೆಗೆ. ಆ ತಾಳ್ಮೆ ಕಟ್ಟೆ ಒಡೆದೋಗಿ ಅವತ್ತು ಆ ಒಂದು ವಿದ್ಯಾರ್ಥಿನ ಕೊಲೆ ಮಾಡೋಕ್ಕೇನೋ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ ಈ ಒಂದು 8 ಜನ ಈ ತೆಲುಗು ವಿದ್ಯಾರ್ಥಿಗಳನ್ನ ಅವನ್ನ ಕೊಡಬಾರ್ದು ಕಿರುಕುಳ ಕೊಟ್ಟು ಕೊಲೆ ಮಾಡುವಂತ ಬೆದರಿಕೆ ಹಾಕಿರ್ತಾರೆ ಅಂತ ಒಂದು ಮಾಹಿತಿ ಇದೆ. ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅವ್ರೇನ್ ಮಾಡಿದ್ರೆ ಆತ್ಮರಕ್ಷಣೆಗಾಗಿ, ಪಾಪ ಆ ಒಂದು ಕನ್ನಡ ಬಂಧು ವಿದ್ಯಾರ್ಥಿ ಆತ್ಮರಕ್ಷಣೆಗಾಗಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಅಷ್ಟು ಜನ 8 ಜನರ ವಿದ್ಯಾರ್ಥಿ ಜೊತೆ ಯುದ್ಧ ಮಾಡ್ತಾನೆ. ಅಂದ್ರೆ ಹೊಡೆದಾಡಿ ತನ್ನ ಆತ್ಮರಕ್ಷಣೆ ತಾನು ಮಾಡ್ಕೊಂತಾನೆ. ಈ ಒಂದು ಆತ್ಮರಕ್ಷಣೆ ಪ್ರಕ್ರಿಯೆಯಲ್ಲಿ ಆ ಒಂದು ವಿದ್ಯಾರ್ಥಿ ಸಾವನ್ನಪ್ತಾನೆ. ಅದು ಆಕಸ್ಮಿಕವಾಗಿ, ಬೇಕಂತೂ ಪಾಪ ಆ ಒಂದು ಕನ್ನಡ ವಿದ್ಯಾರ್ಥಿ ಮಾಡಿರಲ್ಲ. ಆ ಕನ್ನಡ ಬಂಧು ವಿದ್ಯಾರ್ಥಿ ಯಾವುದೇ ಕಾರಣಕ್ಕೂ ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಒಂದು ಕೊಲೆ ಅಲ್ಲ ಅದು. ಇಷ್ಟು ಜನ 8 ಜನ ಸೇರ್ಕೊಂಡು ಮಾಡಿರ್ಬೇಕಾದ್ರೆ ಒಬ್ಬ ಕನ್ನಡ ಬಂಧು ವಿದ್ಯಾರ್ಥಿ ಈ ಮಟ್ಟಕ್ಕೆ ಯುದ್ಧ ಮಾಡಿ ಗೆಲ್ತಾನಂದ್ರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಅಷ್ಟು ಒಂದು ಕಬ್ಬನ ಅಲ್ಲೇ ಅದೇ ಒಂದು ವಸತಿ ಶಾಲೆಯಲ್ಲಿರುವಂತಹ ಒಂದು ವಸತಿ ನಿಲಯದಲ್ಲಿರುವಂತಹ ಒಂದು ಕಬ್ಬನ ತಗೊಂಡು ಅವ್ರು ಹೊಡಿತಾನಂದ್ರಲ್ಲಿ ಎಷ್ಟು ಚಿತ್ರಹಿಂಸೆ, ಕಿರುಕುಳ ಕೊಟ್ಟಿರಬಾರ್ದು ಇವರು, ಈ ತೆಲುಗು ವಿದ್ಯಾರ್ಥಿಗಳು. ಇಂತಹ ಘನಘೋರ ಕೃತ್ಯವು ಇದು ಉದಾಹರಣೆ ಬಂದಿರೋದಷ್ಟೇ. ಇದು ನಮ್ಮ ರಕ್ಷಕರು ತನಿಖೆ ಮಾಡಬೇಕಾದ್ರೆ ಆ ತನಿಖೆಯಲ್ಲಿ ಬಂದಿರುವಂತಹ ಒಂದು ಸತ್ಯಾಸತ್ಯತೆಗಳಿದೆಲ್ಲ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ನಮ್ಮ ಪಕ್ಷದಿಂದ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಕನ್ನಡ ಧರ್ಮದ ರೀತಿಯಲ್ಲಿ, ಕನ್ನಡ ಧರ್ಮಕ್ಕೆ, ಕನ್ನಡ ದೇಶಕ್ಕೆ, ಕನ್ನಡ ಧರ್ಮಕ್ಕೆ ಅನುಗುಣವಾಗಿ ನೀವು ಆಡಳಿತ ನಡೆಸಬೇಕು, ಸರ್ಕಾರ ನಡೆಸಬೇಕು ಅಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಕೂಡಲೇ ನಮ್ಮ ಕನ್ನಡ ಧರ್ಮ ಏನ್ ಹೇಳ್ಕೊಡುತ್ತೆ ಅಂದ್ರೆ, ಮೊದಲನೇದಾಗಿ ನೀವು ಯಾರ ಮೇಲೂ ದಾಳಿ ಮಾಡಬೇಡಿ,
ಹೊರಗಿನವರು ಯಾರಾದ್ರು ಹೊರಗಿನವ್ರು ಪರಭಾಷೆಗೆ ಯಾರೋ ನಿಮ್ಮ ಮೇಲೆ ದಾಳಿ, ದಬ್ಬಾಳಿಕೆ, ದೌರ್ಜನ್ಯ, ಶೋಷಣೆ, ಗೂಂಡಾಗಿರಿ ಅಥವಾ ಕೊಲೆ, ದರೋಡೆ ಇಂತಹ ಮಾಡೋ ಸಂದರ್ಭದಲ್ಲಿ ಯಾರಾದ್ರು ಹೊರಗಿನವರು ಪರಭಾಷಿಕರು ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಕನ್ನಡ ಧರ್ಮ ಹೇಳ್ಕೊಡುತ್ತೆ. ನಮ್ಮ ಕನ್ನಡ ಧರ್ಮ, ಆ ಕನ್ನಡ ಧರ್ಮದ ಪ್ರಕಾರ ನಮ್ಮ ಕನ್ನಡ ಬಂಧು ವಿದ್ಯಾರ್ಥಿ ನಡ್ಕೊಂಡಿದ್ದಾನೆ. ಆ ಹುಡುಗನ್ನ ಸಾಂತ್ವನ ಕೇಂದ್ರಕ್ಕೆ ಹಾಕಿದರೆ ಬಂಧನ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ. ಈ ತಕ್ಷಣ ನಮ್ಮ ಕನ್ನಡ ದೇಶದ ಪಕ್ಷ ಆ ಒಂದು ಕನ್ನಡ ಬಂಧು ವಿದ್ಯಾರ್ಥಿ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷ ನಿಂತ್ಕೊಳ್ಳುತ್ತೆ. 100 ಜನ ಪರಭಾಷಿಕರು, ಹೊರಗಿನವರು, 100 ಜನರಿಗೂ ನೋವು ಸಂಕಟ ಏನೇ ಆದ್ರೂ ಪರವಾಗಿಲ್ಲ. ಆದರೆ ಕನ್ನಡ ದೇಶದಲ್ಲಿ 100 ಜನ ಪರಭಾಷಿಕರಿಗೆ ಎಷ್ಟೇ ಸಂಕಟ, ನೋವು ಏನೇ ಆದ್ರೂ ಪರವಾಗಿಲ್ಲ. ಆದರೆ ಕನ್ನಡ ದೇಶದಲ್ಲಿ ನಮ್ಮ ಕನ್ನಡ ಬಂಧುಗಳು ಯಾರೇ ಒಬ್ಬೊಬ್ಬರಿಗೂ ಸಣ್ಣ ನೋವು ಸಂಕಟ ಆಗ್ಬಾರ್ದು ಅನ್ನೋದು ನಮ್ಮ ಪಕ್ಷದ ಸ್ಪಷ್ಟ ನಿಲುವು. ಇದೇ ರೀತಿಯಲ್ಲಿ ಸರ್ಕಾರ ಒಂದು ತುರ್ತು ಕ್ರಮ ತಗೊಂಡು ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದು ನಮ್ಮ ಕನ್ನಡ ದೇಶನ ಉಳಿಸ್ಬೇಕು, ಸಮಸ್ತ ಕನ್ನಡ ಬಂಧುಗಳು ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಸರ್ಕಾರ ಇದೇ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಜನರೇ ನಿಮ್ಗೆ ಉತ್ತರ ಕೊಡ್ತಾರೆ ಮುಂದಿನ ದಿನಗಳಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.